ತಮ್ಮ ಅನುಪಮ ಸೇವೆಯಿಂದ ಸಾಹಸಮಯ ಕಾರ್ಯದಿಂದ ಮುಖ್ಯಮಂತ್ರಿ ಬಂಗಾರದ ಪದಕ ಪಡೆದ ಫಾರೆಸ್ಟರ್ ವಿಟಿ ನಾಯ್ಕ ಅವರನ್ನು ಕಾನುಸೂರಿನ ಮಯೂರ ರಂಗಭೂಮಿ ಮತ್ತು ಅಭಿಮಾನಿ ಬಳಗದಿಂದ ಹಾಗೂ ಸಮಸ್ತ ನಾಗರಿಕರ ವತಿಯಿಂದ ಸನ್ಮಾನ ಕಾರ್ಯಕ್ರಮವು ಕಾನುಸೂರಿನ ಗಣೇಶ ಸಭಾಮಂಟಪದಲ್ಲಿ ನಡೆಯಿತು. ಗಣೇಶನಿಗೆ ಸಮಸ್ತ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಸಮಸ್ತ ನಾಗರಿಕರ ಸಹಭಾಗಿತ್ವದಲ್ಲಿ ಪ್ರಥಮವಾಗಿ ಈ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ವಿಶ್ವನಾಥ ಹಿರಿಯ ಒಂದು ಮಾರಾಟನೆ ನಮ್ಮ ವಿಶ್ವಾಸದಲ್ಲಿ ಇಂಥ ಮಾಲೆಗಳು ಅವರ ಜೀವನ ಯಾವ ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿಟಿ ನಾಯ್ಕ ಅವರು, ನನಗೆ ನೀವು ನೀಡಿದ ಈ ಸನ್ಮಾನ ಇಡೀ ಊರಿಗೆ ತಂದ ಗೌರವ. ನಾವು ಅಧಿಕಾರಿಗಳು ಬರುತ್ತೇವೆ, ಕೆಲಸ ಮಾಡುತ್ತೇವೆ, ಆದರೆ ಇಲ್ಲಿ ಮಾಡಿರುವ ಸೇವೆಯನ್ನು ನೆನಪಿಸಿ ಗೌರವಿಸುವ ಕಾರ್ಯ ಮಾಡುವ ಸಾರ್ವಜನಿಕರ ಗುಣ ಹಾಗೂ ಈ ಪ್ರೀತಿ ಸದಾ ನಮ್ಮಲ್ಲಿಯೇ ಹಸಿರಾಗಿರುತ್ತದೆ ಎಂದು ತಿಳಿಸಿದರು. ಇನ್ನು ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ ನಾನು ಇಷ್ಟು ದಿನಗಳ ಕಾಲ ಇಲ್ಲಿ ಸೇವೆ ಮಾಡಿ ಮುಖ್ಯಮಂತ್ರಿ ಬಂಗಾರದ ಪದಕವನ್ನು ಪಡೆದಿದ್ದೇನೆ. ಇದಕ್ಕೆ ನನ್ನ ಹಿರಿಯ ಅಧಿಕಾರಿಗಳು ಕಾನುಸೂರಿನ ಜನತೆಯ ಸಹಕಾರ ಇಲ್ಲದಿದ್ದರೆ ಈ ಕಾರ್ಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ತಿಳಿಸಿದರು. ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ನಾನು ಲಾಸ್ಟ್ ಟೈಮ್ ಕೇಳಿದ್ದೆ, ಯಾವುದೋ ಒಂದು ಕ್ಲಸ್ಟರ್ ಮಟ್ಟದ ಒಂದು ಕ್ರೀಡಾ ಉತ್ಸವವನ್ನ ಅವರು ಆ ಒಂದು ಸುಖದಲ್ಲಿ ಮಾಡಿದ್ದಾರೆ ಅಂತಂದ್ರೆ, ಆ ಉಗ್ರಾಮದಲ್ಲಿ ಮಾಡಿದ್ದಾರೆ ಅಂತಂದ್ರೆ ಅಪ್ರಿಷಿಯೇಟ್, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೇನೆ. ಅದರ ಜೊತೆಗೆ ಅವರಲ್ಲಿ ಮತ್ತೊಂದು ವಿಶೇಷವಾದಂತಹ ಒಂದು ಗುಣ ಅಂತಂದ್ರೆ ಅದು ಈ ವಿದ್ಯೆಯನ್ನು ಎಲ್ಲರೂ ಕಲಿಬಹುದು. ಯಾರು ಡಿಗ್ರಿಯನ್ನು ಮಾಡಿರ್ತಾರೆ ಅಥವಾ PhD ಮಾಡಿರ್ಬೋದು, ಡಬಲ್ ಡಿಗ್ರಿ ಮಾಡಿರ್ಬೋದು, ಸೋನ್ ಏನೋ ಮಾಡಿರ್ಬೋದು, ಆದರೆ ಉತ್ತಮವಾದಂತಹ ಸಂಸ್ಕಾರ ಯಾರಿಗಿರುವುದಿಲ್ವೋ ಆ ವಿದ್ಯೆ ಇದ್ದು ಇಲ್ಲ. ಉತ್ತಮವಾದಂತಹ ಸಂಸ್ಕಾರ ಯಾವತ್ತು ಇದ್ದಿರ್ತದೆಯೋ ಅವನು ಜೀರೋ ಇದ್ರು ಒಂದು ಹೀರೋ ಆಗಿರ್ತಾನೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ. ಈ ವೇಳೆ ಮಾತನಾಡಿದ ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿ RG ಶೇಖ್, ಇಂತಹ ಅಧಿಕಾರಿಗಳು ಕಾನುಸೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ನಮಗೆಲ್ಲ ಸಂತೋಷದ ಸಂಗತಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ವಿಟಿ ನಾಯ್ಕ ಅವರನ್ನು ಅರಸಿ ಬರಲಿ ಎಂದು ಇದೇ ವೇಳೆ ಹಾರೈಸಿದರು. ಇನ್ನು ವೇದಿಕೆಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಭಾಷ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯ ಶಶಿಕಾಂತ್ ನಾಮದಾರಿ, LB ನಾಮದಾರಿ, ರವಿ ನಾಯ್ಕ್, ಚಂದ್ರು ನಾಯ್ಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ದಿನೇಶ್ ಮಾಸ್ತರ್ ಅವರು ಸ್ವಾಗತಿಸಿದರೆ ನಂತರ ರಸಮಂಜರಿ ಕಾರ್ಯಕ್ರಮವು ನಡೆಯಿತು.